ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದೆ ಗೊತ್ತಾಗಿರುತ್ತೆ ಇವತ್ತು ನಿಮಗೆ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು. ಇವತ್ತಿನ ಟಾಪಿಕ್ ಬಂದು ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ. ತುಂಬಾ ಜನ ಈಗಂತೂ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ, ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋರಿಗೆ ಇರೋಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ. ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅದನ್ನ ತಿಳ್ಕೊಬೇಕು ಅಲ್ವಾ. ಸುಮ್ಮನೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಕೊಂಡು ಹಂಗೆ ಇರುತ್ತೆ ಅಷ್ಟೇನೆ. ಅದ್ರಲ್ಲಿ ಏನ್ ಮಿಸ್ಟೇಕ್ಸ್ ಇದೆ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಸರಿ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಬಹುದು. ವಿಡಿಯೋಸ್ಗಳಿಗೆ ವ್ಯೂಸ್ನ ಒಂದೇ ಸರಿ ಏನು ವೈರಲ್ ಹೋಗಿ ಲಕ್ಷಗಳ ಗಟ್ಟಲೆ ಬಂದ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಬರೋದ್ರಲ್ಲಿ ಈಗ ಬರ್ತಾ ಇರೋದಕ್ಕಿಂತ ಇನ್ನೊಂಚೂರು ಜಾಸ್ತಿ ವ್ಯೂಸ್ ಬರ್ಬೋದು. ಯಾವ್ದಕ್ಕೆ ಆದ್ರೂ ಅಷ್ಟೇನೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಹೊಸ ಚಾನಲ್ಗಳಿಗೆ ಅಟ್ಲೀಸ್ಟ್ ಒಂದು ವರ್ಷನಾದ್ರೂ ಟೈಮ್ ಕೊಟ್ರೇನೆ ಅದಕ್ಕೆ ಏನು ವ್ಯೂಸ್ ಎಲ್ಲ ಬರೋದು. ಅಷ್ಟ್ರ ಒಳಗಡೆ ನಾವೇನಾದ್ರೂ ಮಿಸ್ಟೇಕ್ಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಅಲ್ಲಿಂದಲ್ಲೇ ಸರಿ ಮಾಡ್ಕೊಂತ ಹೋದ್ರೆ ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆಗತ್ತೆ ಚಾನಲ್ ಅಲ್ಲಿ. ಇನ್ನು ಏನೇನೆಲ್ಲ ಮಿಸ್ಟೇಕ್ಗಳನ್ನ ಮಾಡ್ತೀವಿ ನಾವು ಅದನ್ನ ನಾನು ಹೇಳ್ತೀನಿ. ನಾನು ಹಂಗೆ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಏನು ಹೇಳ್ತಾ ಇಲ್ಲ. ನಾನ್ ಮಾಡಿರೋ ಮಿಸ್ಟೇಕು ಜೊತೆನಲ್ಲಿ ನನ್ನ ಸುತ್ತಮುತ್ತ ಒಂದಷ್ಟು ಜನ ಮಾಡಿರೋ ಮಿಸ್ಟೇಕು ಅವ್ರು ನನಗೆ ಈ ಮೆಸೇಜ್ಗಳು ಮಾಡಿ ಹೇಳಿದ್ದಾರೆ ಅಲ್ಲ, ಹಂಗಾಗಿ ಅದನ್ನೆಲ್ಲ ತಗೊಂಡು ನಾನು ಇವತ್ತು ಈ ವಿಡಿಯೋದಲ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು, ನಾನು ವ್ಯೂಸ್ ಬಗ್ಗೆ. ಇನ್ನು ವಿಡಿಯೋಗೆ ವ್ಯೂಸ್ ಯಾಕೆ ಬರಲ್ಲ, ಯಾಕೆ ಅಕಸ್ಮಾತ್ ಮುಂಚೆ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತಿದ್ದು ಇವಾಗ ಯಾಕೆ ಕಮ್ಮಿ ಆಗ್ತಾ ಇದೆ, ಈ ತರ ಎಲ್ಲ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಮೇ ಬಿ ಈ ತರ ಮಿಸ್ಟೇಕ್ಗಳು ಕೂಡ ಮಾಡ್ತಾ ಇರ್ತೀವಿ ನಾವು. ಹಂಗಾಗಿ ನಾನು ಸೇರಿನೇ ಹೇಳ್ತಾ ಇದ್ದೀನಿ, ನಾನು ಕೂಡ ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡಿದ್ದೀನಿ. ಅದನ್ನೆಲ್ಲಾನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಂಡಿರೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ಇನ್ಫಾರ್ಮೇಶನ್ ಇದೆ ವಿಡಿಯೋದಲ್ಲಿ. ಸಣ್ಣ ಸಣ್ಣ ಮಿಸ್ಟೇಕ್ಗಳೇ ಆಗಿರ್ಬೋದು, ಇವೆಲ್ಲಾನು ಕೇಳೋದಕ್ಕೆ ಸಣ್ಣದೇ ಅಂತ ಅನ್ಸುತ್ತೆ, ಆದ್ರೆ ಆ ಸಣ್ಣ ಮಿಸ್ಟೇಕ್ ಗಳಿಂದ ಕೂಡ ವಿಡಿಯೋಗೆ ವ್ಯೂಸ್ ಕಮ್ಮಿ ಆಗ್ತಾ ಇರುತ್ತೆ. ಇದನ್ನೆಲ್ಲಾನು ತಿಳ್ಕೊಂಡ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಮಾಡ್ಕೋಬಹುದು. ಹಾಗಾಗಿ ಆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ನೀವು ಈ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಟಾಪಿಕ್ ಬರೋದಾದ್ರೆ ಮೊದಲನೇ ವಿಷಯ ಬಂದ್ಬಿಟ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡೋದು. ಮೊದಲನೇ ಮಿಸ್ಟೇಕ್ ನಾವು ಮಾಡೋದು ವಿಡಿಯೋಗಳನ್ನ ಡಿಲೀಟ್ ಮಾಡೋದು. ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿದ್ ಒಂದ್ ಸ್ವಲ್ಪ ಹೊತ್ತು ನೋಡ್ತೀವಿ, ವಿಡಿಯೋಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ದೇ ಇದ್ದಾಗ ನಾವೇನ್ ಮಾಡ್ತೀವಿ, ವಿಡಿಯೋನ ಡಿಲೀಟ್ ಮಾಡ್ತೀವಿ. ಆತರ ಮಿಸ್ಟೇಕ್ಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ. ವಿಡಿಯೋನ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋದು ಹಿಂಗ್ ಮಾಡಕ್ ಹೋಗ್ಬೇಡಿ. ಹಂಗ್ ಮಾಡಿದಾಗ್ಲೂ ಕೂಡ ವಿಡಿಯೋಗೆ ವ್ಯೂಸ್ ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಒಂದ್ಸಲಿ ವಿಡಿಯೋ ಹಾಕದ್ಮೇಲೆ ಅದು ಎಷ್ಟಾದ್ರೂ ವ್ಯೂಸ್ ಬರ್ಲಿ, 10, 20, 30, 40 ಎಷ್ಟಾದ್ರೂ ವ್ಯೂಸ್ ಬರ್ಲಿ, ಅಪ್ಲೋಡ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು ಅದನ್ನ. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಪದೇ ಪದೇ ನೋಡ್ತಾ ಇರ್ತೀವಿ ವ್ಯೂಸ್ ಬರ್ತಾ ಇಲ್ಲ ಅಂತ ಬೇಜಾರಾಗತ್ತೆ. ಆವಾಗ ವಿಡಿಯೋನ ಡಿಲೀಟ್ ಮಾಡ್ಬಿಡ್ತೀವಿ. ಆತರ ಮಾಡಿದಾಗ ಪ್ರಾಬ್ಲಮ್ ಆಗತ್ತೆ. ವಿಡಿಯೋಗಳಿಗೆ ನೆಕ್ಸ್ಟ್ ಹಾಕೋ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಹಂಗಾಗಿ ಅಲ್ಲಿಂದಾನೇ ಅದು ಇಂಪ್ರೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೇನೆ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಅದು ಇವತ್ತಲ್ಲ ನಾಳೆ ವಿಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ, ಬಿಟ್ಬಿಡ್ಬೇಕು. ಅದನ್ನ ಜಾಸ್ತಿ ಇದ್ ಮಾಡಕ್ ಹೋಗ್ಬಾರ್ದು. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ. ನಂದೊಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾಗ ಬರೀ ಒಂದು 300 ವ್ಯೂಸ್ ಇತ್ತು. ಒಂದು ತಿಂಗಳ ಆದ್ಮೇಲೆ ಅದಕ್ಕೆ ರೀಚ್ ಸಿಗಕ್ ಸ್ಟಾರ್ಟ್ ಆಯ್ತು. ಇವಾಗ ಅದಕ್ಕೆ 5K ವ್ಯೂಸ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಆ ತರ ಆಗತ್ತೆ. ಹಂಗಾಗಿ ಬಿಟ್ಬಿಡ್ಬೇಕು ವಿಡಿಯೋಗಳನ್ನ. ಅದು ಯಾವಾಗ್ಲೂ ಅದಕ್ಕೆ ಬಂದಾಗ ವ್ಯೂಸ್ ಬಂದೇ ಬರುತ್ತೆ. ಇದು ಮೊದಲನೇ ಮಿಸ್ಟೇಕು. ಇದನ್ನ ಮಾಡ್ತಾ ಇರ್ತೀವಿ, ವಿಡಿಯೋನ ಹಾಕೋದು ಡಿಲೀಟ್ ಮಾಡೋದು. ಈ ತರ ಮಾಡಬೇಡಿ, ಈ ಮಿಸ್ಟೇಕ್ ನ ಮಾಡಬೇಡಿ. ಇನ್ನು ಎರಡನೇ ಮಿಸ್ಟೇಕ್ ಬಂದ್ಬಿಟ್ಟು ಕಾಪಿರೈಟ್ ಬರ್ಸ್ಕೊಳ್ಳೋದು ವಿಡಿಯೋಗೆ. ನಾನು ಕೂಡ ಒಂದೇ ಒಂದು ವಿಡಿಯೋಗೆ, ನಾನು ಫಸ್ಟ್ ಟೈಮ್ ಒಂದು ವಿಡಿಯೋಗೆ ಕಾಪಿರೈಟ್ ಬಂದಿದ್ದು. ಅದು ನಂದೇ ಮಿಸ್ಟೇಕು. ನಾನು ಗೊತ್ತಿದ್ದೆ ಮಾಡ್ಕೊಂಡ್ಬಿಟ್ಟೆ ಆ ತಪ್ಪನ. ವಿಡಿಯೋಗಳಲ್ಲಿ ಯಾವುದೇ ತರ ಟಿವಿಗಳದ್ದು ಅಂದ್ರೆ ಮೂವೀಸ್ದಾಗ್ಲಿ ಅದ್ರದ್ದು ಇದ್ರದ್ದು ಏನು ಸೀರಿಯಲ್ಸ್ ಗಳದಾಗ್ಲಿ ಇವನ್ನೆಲ್ಲ ಹಾಕ್ಬಾರ್ದಾಗಿತ್ತು. ಅದು ಟಿವಿನಲ್ಲಿ ಬಂದಿದ್ದಲ್ವಾ ಅಂತ ಅನ್ಬಿಟ್ಟು, ಅದು ವಾಯ್ಸ್ ಇರ್ಲಿಲ್ಲ, ಜಸ್ಟ್ ವಿಡಿಯೋ ಅಷ್ಟೇ ಹಾಕಿದ್ದೆ ನಾನು. ನನ್ನ ವಾಯ್ಸ್ ಓವರ್ ಕೊಟ್ಕೊಂಡಿದ್ದು. ಆದ್ರೂ ಕೂಡ ಅದಕ್ಕೆ ಕಾಪಿರೈಟ್ ಬಂತು. ಯಾಕೆ ಅಂತಂದ್ರೆ ಆ ಮೂವಿ ಬಂದು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದ್ದು ಮೂವಿ. ಹಂಗಾಗಿ ಅದನ್ನ ಹಾಕ್ಬಾರ್ದಾಗಿತ್ತು ನಾನು. ಅದು ಡೈರೆಕ್ಟ್ ನೆಟ್ಫ್ಲಿಕ್ಸ್ ಇಂದಾನೆ ಡೌನ್ಲೋಡ್ ಮಾಡಿ ನೋಡ್ತಾ ಇದ್ದಿದ್ದು ಮೂವಿನ. ನಾನು ಇದ್ರಲ್ಲಿ ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೆ, ಅಷ್ಟಕ್ಕೇನೆ ಅದು ಕಾಪಿರೈಟ್ ಬಂದ್ಬಿಡ್ತು. ಆ ತರ ಒಂದು ಬಂದಿದ್ದು ಓಕೆ. ಆದ್ರೆ ಇದೇ ತರ ಪದೇ ಪದೇ ಹಾಕಿಸ್ಕೊತಾ ಇರ್ತೀವಿ ಕಾಪಿರೈಟ್ ನ. ಪದೇ ಪದೇ ಕಾಪಿರೈಟ್ ಬರೋದು ಅಥವಾ ಕಮ್ಯುನಿಟಿ ಸ್ಟ್ರೈಕ್ ಬರೋದು ಈ ತರ ಏನಾದ್ರು ಆಗ್ತಿತ್ತು ಅಂತಂದ್ರೆ ಅವಾಗ್ಲೂ ಕೂಡ ಏನು ವ್ಯೂಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅವಾಗ್ಲೂ ಕೂಡ ವ್ಯೂಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆ ಇಶ್ಯೂ ಕ್ಲಿಯರ್ ಆಗೋ ತನಕನೂ ವ್ಯೂಸ್ ಸರಿಯಾಗಿ ಬರಲ್ಲ. ಹಂಗಾಗಿ ಜಾಸ್ತಿ ಆದಷ್ಟು ಕಾಪಿರೈಟ್ ಎಲ್ಲ ಬರ್ದೇ ಇರೋ ತರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಸಬ್ಸ್ಕ್ರೈಬರು ಮತ್ತೆ ವಾಚ್ ಅವರ್ನ ದುಡ್ಡು ಕೊಟ್ಟು ತಗೊಳ್ಳೋದು. ದುಡ್ಡು ಕೊಟ್ಟು ತಗೊಂಡು ಬೇಗ ಮಾನಿಟೈಸ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವಿಡಿಯೋಗಳು ಹಾಕ್ಬಿಟ್ಟು
ಏನು ದುಡ್ಡು ಮಾಡ್ಕೊಂಡ್ಬಿಡ್ಬೋದು, ವ್ಯೂಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಆ ತರ ಕೂಡ ಮಾಡಕ್ ಹೋಗ್ಬೇಡಿ. ಈ ತರ ಗೊತ್ತಿರೋರೊಬ್ರೆ ಮಾಡಿದ್ದು, ಅಂದ್ರೆ ಅವರು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಆ ತರ ಮಾಡಿದ್ರು. ಆದ್ರೆ ಅದು ವರ್ಕ್ ಆಗ್ಲಿಲ್ಲ, ಮಾನಿಟೈಸು ಆಗ್ಲಿಲ್ಲ. ಜೊತೆನಲ್ಲಿ ಅಕಸ್ಮಾತ್ ಏನಾದ್ರು ಮಾನಿಟೈಸ್ ಆದ್ರೆ ವ್ಯೂಸ್ ದುಡ್ಡು ಬರಲ್ಲ. ಎಲ್ಲಿಂದ ಬರುತ್ತೆ? ವಿಡಿಯೋಗೆ ವ್ಯೂಸೇ ಬರಲ್ಲ. ಯಾಕಂದ್ರೆ ಅದ್ರಲ್ಲಿ ತಗೊಂಡಿರೋದೆಲ್ಲ ನಾವು ದುಡ್ಡು ಕೊಟ್ಟು ನಾವು ಏನು ಸಬ್ಸ್ಕ್ರೈಬರ್ನ ತಗೊಂಡಿರೋದ್ರಿಂದ ಅದೆಲ್ಲ ಫೇಕ್ ಐಡಿಗಳಾಗಿರುತ್ತೆ. ಯಾರು ಕೂಡ ವಿಡಿಯೋನ ನೋಡಲ್ಲ. ವಿಡಿಯೋ ನೋಡಿದ್ಮೇಲೆ ಇನ್ನ ವ್ಯೂಸ್ ಬರಲ್ಲ. ಎಲ್ಲಿಂದ ವ್ಯೂಸ್ ಬರುತ್ತೆ, ಎಲ್ಲಿಂದ ದುಡ್ಡು ಆಗುತ್ತೆ. ಹಂಗಾಗಿ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ಅದರಿಂದ ಅರ್ನಿಂಗ್ ಮಾಡಬೇಕು ಅಂದ್ಬಿಟ್ಟು ನಾವೇ ನಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಂಡು ಈ ತರ ಮಾಡೋದಾದ್ರೆ ಯಾಕೆ ಬೇಕು ಅಲ್ವಾ? ಅದನ್ನ ಇನ್ನು ಕುತ್ಕೊಂಡು ನಾವೇ ನೋಡ್ಬೇಕು ಅಷ್ಟೇ ನಮ್ಮ ವಿಡಿಯೋನ. ಆ ತರ ಮಿಸ್ಟೇಕ್ನು ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ಆತರ ಮಾಡ್ತಿದ್ರೆ ಅಥವಾ ಮಾಡ್ಬೇಕು ಅಂತ ಇದ್ರೆ ಬೇಗ ಮಾನಿಟೈಸ್ ಮಾಡ್ಕೊಂಬಿಡೋಣ ಅನ್ನೋ ಆಸೆನಲ್ಲಿ ದುಡ್ಡು ಕೊಟ್ಟು ತಗೊಂಬಿಡೋಣ ಅನ್ನೋ ತರ ಏನಾದ್ರು ಯೋಚನೆ ಇದ್ರೆ ಅಂತದೆಲ್ಲ ಮಾಡಕ್ ಹೋಗ್ಬೇಡಿ. ಅಂತದ್ ಮಾಡಿದ್ರು ಅದು ವೇಸ್ಟ್. ದುಡ್ಡು ಕೊಟ್ಟು ತಗೊಂಡಿದ್ ಚಾನೆಲ್ ಕೂಡ ವೇಸ್ಟ್ ಏನೇನೆ. ಅದರ ಮಾಡಿದ್ದಾರೆ ಕೂಡ. ಹಂಗಾಗಿ ಹೇಳ್ದೆ ನಾನು, ಆ ಚಾನೆಲ್ ಇವಾಗಿಲ್ಲ ಬಿಡಿ, ಅದು ಹೋಗಿದೆ. ಇನ್ನ ಹಂಗಾಗಿ ಅಂತ ಮಿಸ್ಟೇಕ್ನ ಮಾಡಬೇಡಿ. ಇನ್ನು 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಕಂಟೆಂಟ್ ಅಲ್ಲಿ ಯಾವುದೇ ತರ ಇಂಪ್ರೂವ್ ಮಾಡ್ಕೊಳ್ದೆ ಇರೋದು. ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದನ್ನೇ ನಾವು ಹಾಕ್ತಿವಿ, ಅಥವಾ ಸ್ಟಾರ್ಟಿಂಗ್ ಮುಂಚೆಯಿಂದ ನಾವು ಹೆಂಗೆ ಇದೀವಿ ಅದೇ ತರ ವಿಡಿಯೋಸ್ನೇ ಹಾಕ್ತಿವಿ ಅಂತ ಹಾಕ್ತಾ ಇರೋದು. ಆ ತರ ವಿಡಿಯೋಸ್ನೇ ಹಾಕ್ತಾ ಇದ್ರು ಕೂಡ ನೋಡ್ತಾ 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 ಜನಗಳಿಗೆ ಬೋರ್ ಆಗತ್ತೆ, ನೋಡೋದನ್ನ ಬಿಟ್ಬಿಡ್ತಾರೆ. ಆವಾಗ್ಲೂ ಕೂಡ ವ್ಯೂಸ್ ಡೌನ್ ಆಗತ್ತೆ. ದಿನ ಕಳೆದಂಗೆ ನಾವ್ ಹೆಂಗೆ ಚೇಂಜಸ್ ಆಗ್ತಾ ಇರ್ತೀವಿ ಅದೇ ತರ ನಮ್ಮ ಚಾನಲ್ ಅಲ್ಲಿ ಕಂಟೆಂಟ್ನು ಕೂಡ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅಂದ್ರೆ ಕಂಟೆಂಟ್ ನ ಚೇಂಜ್ ಮಾಡಿ ಅಂದ್ರೆ ಕ್ಯಾಟಗರಿನ ಚೇಂಜ್ ಮಾಡ್ಕೊಳ್ಳಿ ಅಂತಲ್ಲ, ಕ್ಯಾಟಗರಿ ಕೂಡ ಚೇಂಜ್ ಮಾಡಬಾರ್ದು. ಅದು ಕೂಡ ಮಿಸ್ಟೇಕೆ. ಈಗ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಆದ್ರೆ ಸ್ಟಾರ್ಟಿಂಗ್ ನಾನು ವ್ಲಾಗ್ಸ್ ಗಳನ್ನ ಹಾಕ್ತಾ ಇದ್ದೆ, ಡೈಲಿ ವ್ಲಾಗ್ಸ್ ಗಳು. ಆದ್ರೆ ಅದಕ್ಕೆ ವ್ಯೂಸ್ ಬರ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಇವಾಗ ಯೂಟ್ಯೂಬ್ ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನ ಹಾಕ್ತಿರೋದು. ಅಟ್ಲೀಸ್ಟ್ ಮಿನಿಮಮ್ ವ್ಯೂಸ್ ಆದ್ರೂ ಬರ್ತಿದೆ ಅಂತ ಅನ್ಬಿಟ್ಟು ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಈ ಚಾನಲ್ ಅಲ್ಲಿ ಅಂತ ಚೇಂಜ್ ಮಾಡ್ಕೊಂಡಿದೀನಿ. ಆದ್ರೆ ಒಂದ್ಸಲಿ ಮಾಡಿದ್ದು ಓಕೆ, ಪದೇ 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 ಚೇಂಜ್ ಮಾಡೋದು ಅಥವಾ ಮಿಕ್ಸ್ ಮಾಡ್ಕೊಂಡು ಹಾಕೋದು ಅದು ಕೂಡ ಪ್ರಾಬ್ಲಮ್ ಆಗತ್ತೆ, ವ್ಯೂಸ್ ಬರಲ್ಲ. ಜೊತೆನಲ್ಲಿ ಹೇಳ್ದಂಗೆ ಚಾನಲ್ ಅಂದ್ರೆ ಕಂಟೆಂಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ದೆ ಇರೋದು. ಇಂಪ್ರೂವ್ ಅಂತಂದ್ರೆ ಮಾತಾಡೋ ಸ್ಟೈಲ್ ಆಗ್ಲಿ ಅದೆಲ್ಲನೂ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ತುಂಬಾ ಸ್ಲೋ ಆಗಿ ಮಾತಾಡೋದು ಅಥವಾ ಅಲ್ಲೊಂದ್ ಮಾತು ಇಲ್ಲೊಂದ್ ಮಾತು ಮಾತಾಡೋದು. ಅಂದ್ರೆ ಇವಾಗ ಒಂದ್ ಮಾತು ಮಾತಾಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ ಮಾತು ಮಾತಾಡೋದು. ಆ ತರ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಭಯ ಪಟ್ಕೊಂಡು ನಾವು ಹೆಂಗೆ ವಾಯ್ಸ್ ಓವರ್ ಕೊಡ್ಬೇಕು ಅಥವಾ ಹೆಂಗೆ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾತಾಡ್ತಿರ್ತೀವಿ ಅಲ್ಲ, ಆ ತರ ಮಾತನ್ನ ಹೋಗ್ತಾ ಹೋಗ್ತಾ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಹಂಗಂತ ನೀವು ಪೂರ್ತಿಯಾಗಿ ಚೇಂಜ್ ಆಗಿ ಅಂತಲ್ಲ, ಅಂದ್ರೆ ಸ್ಟೈಲಿಶ್ ಆಗಿ ಏನು ತುಂಬಾ ಪಾಲಿಶ್ ಆಗಿ ಬರ್ದೇ ಇರೋ ಪದಗಳನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿ ಹಂಗೆಲ್ಲ ನಾನು ಹೇಳ್ತಾ ಇಲ್ಲ. ನೀವು ನಾರ್ಮಲ್ ಆಗಿ ಮಾತಾಡೋದನ್ನ ಸ್ವಲ್ಪ ಚೆನ್ನಾಗಿ ಮಾತಾಡಿ ಅಷ್ಟೇನೆ. ಆದಷ್ಟು ಕನ್ನಡ ಪದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡಿದ್ರೆ ಇನ್ನೂ ಒಳ್ಳೇದೇನೆ. ಎಷ್ಟು ಕನ್ನಡ ಪದಗಳನ್ನ ಬಳಸ್ತೀವಿ ಅಷ್ಟು ಚೆನ್ನಾಗಿ ಜನಗಳಿಗೆ ರೀಚ್ ಆಗತ್ತೆ. ಯಾಕಂದ್ರೆ ನಮ್ಮ ವಿಡಿಯೋನ ನೋಡೋರೆಲ್ಲ ಕನ್ನಡದವರೇ ಆಗಿರೋದ್ರಿಂದ ಆದಷ್ಟು ಕನ್ನಡನೇ ಜಾಸ್ತಿ ಯೂಸ್ ಮಾಡಿದ್ರೆ ನೋಡೋರು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ತುಂಬಾ ಏನಂತಾರೆ, ಈ ಅರ್ಥ ಆಗದಿರೋ ಪದಗಳನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಸೇರಿಸ್ಕೊಂಡು ಮಾತಾಡ್ತೀವಿ ಅಲ್ಲ, ಹಂಗೆಲ್ಲ ಮಾತಾಡಿದಾಗ ಅವ್ರಿಗೆ ಏನ್ ಹೇಳಿದ್ವಿ ಅಂತಾನೆ ಅರ್ಥ ಆಗಲ್ಲ. ಹಂಗಾಗಿ ಆದಷ್ಟು ಸ್ವಲ್ಪ ಕನ್ನಡದಲ್ಲೇ ವಿಡಿಯೋ ಮಾಡೋದ್ರಿಂದ ಕನ್ನಡನೇ ಚೆನ್ನಾಗಿ ಮಾತಾಡಿ ವಿಡಿಯೋ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹಂಗಾಗಿ ಈ ಮಿಸ್ಟೇಕ್ನು ಕೂಡ ಮಾಡೋದ್ರಿಂದ ಕೂಡ ವ್ಯೂಸ್ ಡೌನ್ ಆಗತ್ತೆ. ಹಂಗಾಗಿ ಹೇಳ್ದೆ ನಾನು. ಯಾಕಂದ್ರೆ ನೋಡಲ್ಲ, ಸ್ಕಿಪ್ ಮಾಡ್ಬಿಡ್ತಾರೆ ಅಥವಾ ವಿಡಿಯೋನೇ ನೋಡೋದನ್ನ ಬಿಟ್ಬಿಡ್ತಾರೆ. ಹಂಗಾಗಿ ಹೇಳ್ದೆ, ತುಂಬಾ ಪಾಲಿಶ್ ಆಗಿ ಸ್ಟೈಲಿಶ್ ಆಗೆಲ್ಲ ಮಾತಾಡೋದು ಬೇಡ. ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತೀರಾ ಅದೇ ಮಾತನ್ನೇ ಚೆನ್ನಾಗಿ ಮಾತಾಡಿ ಅಷ್ಟೇನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಈ ಮಿಸ್ಟೇಕ್ನ ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯೂಟ್ಯೂಬ್ ಅಲ್ಲಿ ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋರು ಕೂಡ ಇದ್ದಾರೆ. ಅದು ಬಿಟ್ಬಿಟ್ಟು ತುಂಬಾ ಜನ ಸ್ವಲ್ಪ ಕೇರ್ಲೆಸ್ ಆಗಿ ಕೆಲಸ ಮಾಡೋರು ಇದ್ದಾರೆ. ಯೂಟ್ಯೂಬ್ ಅಂದ್ರೆ ಒಂದು ಕೆಲಸ ಅಂತಾನೆ ತಿಳ್ಕೊಬೇಕು. ಈಗ ನಾವೊಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ದಿನ ಬೆಳಗ್ಗೆ ಕರೆಕ್ಟ್ ಆಗಿ ಎದ್ದು ಬೇಗ ರೆಡಿಯಾಗಿ 9 ಗಂಟೆ 9:30 ಹೋಗಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀವಲ್ಲ, ಅದೇ ತರನೇನೆ ಯೂಟ್ಯೂಬ್ ಚಾನಲ್ ಕೂಡ ಯೂಟ್ಯೂಬ್ ಇಂದನೂ ನಮ್ಗೆ ಪೇಮೆಂಟ್ ಕೊಡ್ತಾ ಇದಾರೆ ಅಂತ ಅಂದ್ಮೇಲೆ ನಾವು ಅದರಲ್ಲಿ ಕೆಲಸನೇ ಅಲ್ವಾ ಮಾಡ್ತಾ ಇರ್ತೀವಿ. ಹಂಗಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಬೇಕು. ಹಂಗಂತ ಹೇಳಿ ದಿನಾನು ವಿಡಿಯೋಸ್ನ ಹಾಕಿ ಅಂತ ನಾನು ಹೇಳಲ್ಲ, ಹಂಗ್ ಮಾಡಕ್ಕೂ ಆಗಲ್ಲ, ಕಷ್ಟ ಆಗತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ವಾರದಲ್ಲಿ 3 ನೋಟಿಫಿಕೇಶನ್ ಮಾತ್ರ ಸೆಂಡ್ ಮಾಡ್ತಾರೆ ಯೂಟ್ಯೂಬ್ ಅವರು ನಮ್ಮ ವಿಡಿಯೋಸ್ದು. ಅದ್ರ ಮೇಲೆ ಇನ್ನು ಎಷ್ಟೇ ಜಾಸ್ತಿ ವಿಡಿಯೋಸ್ಗಳನ್ನ ಹಾಕ್ತಾ ಹೋದ್ರೆ ನೋಟಿಫಿಕೇಶನ್ ಹೋಗಲ್ಲ. ಹಂಗಾಗಿ ವಿಡಿಯೋನ ಆದಷ್ಟು ಒಂದು 3 ರಿಂದ 4 ವಿಡಿಯೋ ವಾರದಲ್ಲಿ ಹಾಕೊಂಡ್ರೆ ಸಾಕು. ಅದು ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ 3 ವಿಡಿಯೋ ಇಲ್ಲ ಒಂದು 2 ವಿಡಿಯೋ
ಹಾಕೊಬೇಕು. ಅದು ಬಿಟ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತೊಂದು ವಿಡಿಯೋ ಹಾಕಿದ್ರೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ವಿಡಿಯೋ, ಇನ್ನೊಂದು ತಿಂಗಳು ಬಿಟ್ಟು ಒಂದು ವಿಡಿಯೋ, ಆ ತರ ಮಾಡಕ್ ಹೋಗ್ಬೇಡಿ. ಆ ತರ ಮಾಡಿದ್ರು ಕೂಡ ವ್ಯೂಸ್ ಬರಲ್ಲ, ಡೌನ್ ಆಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಯೂಟ್ಯೂಬ್ ಅಲ್ಲಿ. ಕರೆಕ್ಟ್ ಆಗಿ ನಾವೊಂದು ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳೋದು. ಅದೇ ಹೇಳ್ದಂಗೆ ಡೈಲಿ ವಿಡಿಯೋಸ್ ಹಾಕೋದು ಅಂತಲ್ಲ, ನೀವು ವಾರದಲ್ಲಿ ಒಂದ್ 2 ವಿಡಿಯೋ ಹಾಕ್ತೀರಾ ಅಥವಾ ಒಂದೇ ವಿಡಿಯೋ ಹಾಕಿ ವಾರದಲ್ಲಿ ಪರವಾಗಿಲ್ಲ. ಆದ್ರೆ ಅದು ಕರೆಕ್ಟ್ ಆಗಿ ಇವತ್ತು ಹಾಕಿದಿರಾ, ಸೋಮವಾರ ಒಂದು ವಿಡಿಯೋ ಹಾಕಿದಿರಾ ಅಂದ್ರೆ ನೆಕ್ಸ್ಟ್ ಸೋಮವಾರ ಕರೆಕ್ಟ್ ಆಗಿ ಅದೇ ಟೈಮ್ಗೆ ವಿಡಿಯೋ ಹಾಕ್ಬೇಕು. ಅದನ್ನ ಕನ್ಸಿಸ್ಟೆನ್ಸಿ ಅಂತಾರೆ. ಅದನ್ನ ಮಾಡೋದೇ ಇಲ್ಲ ಯಾರು. ಇಷ್ಟ ಬಂದಂಗೆಲ್ಲ ವಿಡಿಯೋಸ್ನ ಹಾಕೋದು, ಟೈಮ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಲ್ಲ. ಇವತ್ತು ಬೆಳಗ್ಗೆ ಹಾಕಿದ್ರೆ ನಾಳೆಗೆ ಮಧ್ಯಾಹ್ನ ಹಾಕೋದು, ನಾಡೋದಕ್ಕೆ ಸಾಯಂಕಾಲ ಹಾಕೋದು, ನಾಡೋದಕ್ಕೆ ರಾತ್ರಿ ಹಾಕೋದು, ಇನ್ನು ನಾಡೋದಕ್ಕೆ ಅರ್ಧ ರಾತ್ರಿನಲ್ಲಿ ಹಾಕೋದು. ಈ ತರ ಎಲ್ಲ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರಲ್ಲ. ಹಾಗಾಗಿ ಅಂತ ಮಿಸ್ಟೇಕ್ನು ಮಾಡಬೇಡಿ. ಕರೆಕ್ಟಾಗಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಹಾಕ್ತೀನಿ ಅಂತಂದ್ರೆ ನೀವು ಇವತ್ತು ಹಾಕಿ 3 ದಿನ ಬಿಟ್ಟು ಇನ್ನೊಂದು ವಿಡಿಯೋ ಹಾಕ್ತೀನಿ ಅಂದ್ರು ಬೆಳಗ್ಗೆನೆ ಹಾಕಿ. ಕರೆಕ್ಟಾಗಿ ಅದೇ ಟೈಮ್ನೇ ಮೇಂಟೈನ್ ಮಾಡ್ಕೊಬೇಕು. ಯಾವಾಗಂದ್ರೆ ಅವಾಗನ ವಿಡಿಯೋ ಹಾಕಬಾರ್ದು. ಏನೋ ಅಪರೂಪಕ್ಕೆ 1-2 ಟೈಮ್ ಮಿಸ್ ಆಗುತ್ತೆ, ಆ ಟೈಮ್ ಅವತ್ತು ಹಾಕ್ಲೇಬೇಕಿತ್ತು, ಆಗ್ಲಿಲ್ಲ ಈ ಟೈಮ್ಗೆ ಅಂದಾಗ ಒಂದು ಸ್ವಲ್ಪ ಲೇಟಾಗಿ ಹಾಕಿದ್ರೆ ಓಕೆ. ಯಾವಾಗ್ಲೂ ಆ ತರ ಮಾಡಕ್ ಹೋಗ್ಬಾರ್ದು, ಅವಾಗ್ಲೂ ಕೂಡ ವ್ಯೂಸ್ ಡೌನ್ ಆಗುತ್ತೆ. ಇನ್ನ ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ವಿಡಿಯೋ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೊಳಕ್ ಹೋಗಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ. ಆವರೇಜ್ ವ್ಯೂ ಡ್ಯೂರೇಷನ್ ಮತ್ತೆ CTR ಲೆವೆಲ್ ಇವನ್ನೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಅದೆಲ್ಲಾನು ಕಮ್ಮಿ ಆಗ್ತಾ ಇದೆ ಅಂತ ಅಂದಾಗ ಅವಾಗ್ಲೂ ಕೂಡ ವ್ಯೂಸ್ ಡೌನ್ ಆಗ್ತಾನೆ ಇರುತ್ತೆ. ಅದೆಲ್ಲಾನು ಆದಷ್ಟು ಒಂದೊಂದು ವಿಡಿಯೋಗೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ಬೇಕು. ಅಟ್ಲೀಸ್ಟ್ ಮಿನಿಮಮ್ ವ್ಯೂಸ್ ಆದ್ರೂ ಬರ್ತಿದೆ ಅಂತ ಅಂದಾಗ ಒಂದು ಲೆವೆಲ್ ಅಲ್ಲಿ ಇರಬೇಕು. ಅದು CTR ಲೆವೆಲ್ ತುಂಬಾ ಕಮ್ಮಿ ಆಗ್ಬಾರ್ದು. ಮತ್ತೆ ಆವರೇಜ್ ವ್ಯೂ ಡ್ಯೂರೇಷನ್ ಅಷ್ಟೇ. ಆವರೇಜ್ ವ್ಯೂ ಡ್ಯೂರೇಷನ್ ಬಂದ್ಬಿಟ್ಟು ನಮ್ಮ ವಿಡಿಯೋ ಒಂದು 15 ನಿಮಿಷದ ಇರುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಅವರೊಂದು 3-4 ನಿಮಿಷ ಆದ್ರೂ ವಿಡಿಯೋನ ನೋಡ್ತಾ ಇರಬೇಕು. 3 ನಿಮಿಷ ಮಿನಿಮಮ್ ಅಂದ್ರೆ 2 ನಿಮಿಷದ ಕೆಳಗಡೆ ವ್ಯೂ ಡ್ಯೂರೇಷನ್ ಇದೆ ಅಂತಂದ್ರೆ ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ವ್ಯೂಸ್ ಆಟೋಮೆಟಿಕ್ ಡೌನ್ ಆಗುತ್ತೆ. ಅದು ಹೆಂಗೆ ಅಂದ್ರೆ ವಿಡಿಯೋನ ಕ್ಲಿಕ್ ಮಾಡಿ ಹೋಗಿರ್ತಾರೆ ಅಷ್ಟೇನೆ, ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತಾರೆ, ಕ್ಲಿಕ್ ಮಾಡಿ ಸ್ಕಿಪ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ತರ ಮಾಡಿದಾಗ ಒಬ್ರು ಹಂಗ್ ಮಾಡಿದ್ರು ಅಂದ್ರೆ, ಈಗ ಒಬ್ರು ಫುಲ್ ವಿಡಿಯೋ ನೋಡಿದ್ದಾರೆ ಅಂದ್ರೆ 10 ಜನಕ್ಕೆ ನೋಟಿಫಿಕೇಶನ್ ಹೋಗುತ್ತೆ. ಅದೇ ಒಬ್ರು ವಿಡಿಯೋನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ನೋಟಿಫಿಕೇಶನ್ ಹೋಗೋದು ಸ್ಟಾಪ್ ಆಗುತ್ತೆ. ಇವಾಗ ಈ ತರ ಮಾಡಿದಾಗ ವಿಡಿಯೋ ಆಟೋಮೆಟಿಕ್ ಆಗಿ ವ್ಯೂಸ್ ಡೌನ್ ಆಗ್ತಾ ಹೋಗುತ್ತೆ. ವಿಡಿಯೋ ಪರ್ಫಾರ್ಮೆನ್ಸ್ ನ ನೋಡ್ಕೊಬೇಕು. ವಿಡಿಯೋಗೆ CTR ಲೆವೆಲ್, ಆವರೇಜ್ ವ್ಯೂ ಡ್ಯೂರೇಷನ್ ಎಷ್ಟು ಬರ್ತಾ ಇದೆ ಅನ್ನೋದು ಕೂಡ ನೋಡ್ಕೊಬೇಕು. ಇದೆಲ್ಲಾನು ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಅಂತಂದ್ರೆ ನಮ್ಮ ವಿಡಿಯೋಸ್ ನ ನಾವೇ ನೋಡೋದು. ಅಂದ್ರೆ ಈಗ ವಿಡಿಯೋಸ್ ನ ಅಪ್ಲೋಡ್ ಹಾಕ್ತಿವಿ, ಅಪ್ಲೋಡ್ ಹಾಕಿ ಆಗಿದ ತಕ್ಷಣ ನಮ್ಮ ID ನಲ್ಲಿ ಆ ವಿಡಿಯೋನ ಓಪನ್ ಮಾಡ್ಬಿಟ್ಟು ನಾವೇ ನೋಡ್ತಾ ಇರ್ತೀವಿ. ಒಂದು ವಿಡಿಯೋಗೆ ವ್ಯೂಸ್ ಬರ್ಲಿ ಅನ್ನೋದಕ್ಕೆ ನೋಡ್ತಾ ಇರ್ತೀವಿ, ವ್ಯೂಸ್ ಕೌಂಟ್ ಆಗ್ಲಿ ಅನ್ಬಿಟ್ಟು. ಇನ್ನೊಂದು ನಮ್ಮ ವಿಡಿಯೋ ಹೆಂಗಿದೆ ಅಂತ ನಮ್ಮನ್ನ ನಾವೇ ನೋಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತೀವಿ. ಅಂತ ಮಿಸ್ಟೇಕ್ನು ಕೂಡ ಮಾಡಬೇಡಿ. ವಿಡಿಯೋ ಎಡಿಟ್ ಮಾಡಿದಾಗ್ಲೇನೆ ಒಂದ್ಸಲಿ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಬಿಡಿ. ವಿಡಿಯೋನ ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮ್ಮ ID ಇಂದ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಡಿ. ವಿಡಿಯೋನ ಆ ತರ ಕ್ಲಿಕ್ ಮಾಡಿ ನೋಡಿದ್ರೆ ವಿಡಿಯೋಗೆ ವ್ಯೂಸ್ ಕಮ್ಮಿ ಆಗೋದಿರ್ಲಿ, ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅದು. ಅದೇ ತರ ಪ್ರತಿ ವಿಡಿಯೋಗೂ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಅಂತಂದ್ರೆ ಪ್ರತಿ ಸಲ ಒಂದು 2-3 ಸಲ ಕ್ಲಿಕ್ ಮಾಡಿ ನೋಡ್ತಾನೆ ಇರೋದು. ಹಂಗ್ ಮಾಡ್ತಾ ಇದ್ರೆ ಚಾನಲ್ ನ ಡಿಲೀಟ್ ಮಾಡ್ತಾರೆ. ನಮ್ಮ ID ಇಂದ ನಾವೇ ವಿಡಿಯೋಸ್ ನ ನೋಡ್ಬಾರ್ದು. ಮೊನ್ನೆನು ಯಾರೋ ಒಬ್ರು ಕೇಳಿದ್ರು, ನನ್ನ ID ಇಂದ ನಾನೇ ವಿಡಿಯೋ ನೋಡಿದ್ರೆ ಅದೇನೋ ಆರ್ಗ್ಯುಮೆಂಟ್ ಬರ್ತಾ ಇದೆ, ಏನೋ ಹೇಳಿದ್ರು, ನನ್ಗೆ ಅದನ್ನ ನೆನಪಿಲ್ಲ. ಆ ತರ ಬರ್ತಾ ಇದೆ ಅಂತಂದ್ರು. ಆವಾಗ ಹೇಳ್ದೆ ನಾನು, ನಿಮ್ಮ ವಿಡಿಯೋನ ನೀವೇ ನೋಡ್ಬೇಡಿ ನಿಮ್ಮ ID ಇಂದ ಅಂತ ಅನ್ಬಿಟ್ಟು. ಅಂತ ಮಿಸ್ಟೇಕ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ID ಇಂದ ನೀವೇ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದು ಈ ಮಿಸ್ಟೇಕು. ಇದು ಮಾಡಿದ್ರು ಕೂಡ ವಿಡಿಯೋಗೆ ವ್ಯೂಸ್ ಡೌನ್ ಆಗುತ್ತೆ. ವಿಡಿಯೋಗೆ ವ್ಯೂಸ್ ಡೌನ್ ಆಗ್ತಾ ಇರೋದಕ್ಕೆ ಇಷ್ಟೆಲ್ಲ ಮಿಸ್ಟೇಕ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಈ ಮಿಸ್ಟೇಕ್ಗಳಲ್ಲಿ ನೀವು ಯಾವ್ದೆಲ್ಲ ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಮ ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ವಿಡಿಯೋಸ್ಗೆ ವ್ಯೂಸ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಇದ್ರಲ್ಲಿ 1-2 ಮಿಸ್ಟೇಕ್ನ ಮಾಡಿದ್ದೀನಿ, ಹಾಗಾಗಿ ಅದನ್ನ ನಾನು ಹೇಳಿದ್ದೀನಿ. ಜೊತೆಲಿ ನನ್ನ ಸುತ್ತಮುತ್ತ ಆಗಿರೋದನ್ನು ಕೂಡ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡು ಬರ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದನ್ನೆಲ್ಲ ಚೇಂಜಸ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಹೋಗ್ತಾ ಏನು ವಿಡಿಯೋಗೆ ವ್ಯೂಸ್ ಬರ್ತಾ ಹೋಗುತ್ತೆ, ಚಾನಲ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಚಾನಲ್ ಗ್ರೋ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಆದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು. ಮೇಯ್ನು ಇದರಲ್ಲಿ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಒಂದು ತಾಳ್ಮೆ ಇಟ್ಕೊಬೇಕು, ಜೊತೆನಲ್ಲಿ ಚಾನಲ್ಗೆ ಟೈಮ್ ಕೊಡ್ಬೇಕು ನಾವು. ಅವಾಗ್ಲೇ ಹೇಳ್ದಂಗೆ ಇಷ್ಟ ಬಂದಂಗೆ ಯಾವಾಗ್ಲೋ ವಿಡಿಯೋ ಹಾಕ್ತೀನಿ ಅಂದ್ರೆ ಆಗಲ್ಲ. ಕರೆಕ್ಟ್ ಆಗಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಳಿ, ಒಂದು ಟೈಮ್ ನ ಮೇಂಟೈನ್ ಮಾಡ್ಕೊಳ್ಳಿ. ಟೈಮ್ ಕರೆಕ್ಟ್ ಆಗಿ ಚಾನಲ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಿ, ಜೊತೆನಲ್ಲಿ ಏನು ಈ ಹೇಳಿರೋ ಅಷ್ಟು ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಸರಿ ಮಾಡ್ಕೊಂಡು
ಇದನ್ನೆಲ್ಲ ಸರಿ ಮಾಡಿಕೊಂಡು ಏನಾದರೂ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ಆ ಚಾನಲ್ನ ಬಿಟ್ಬಿಟ್ಟು ಬೇರೆ ಚಾನಲ್ನ ಬೇರೆ ಕಂಟೆಂಟ್ನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಈ ತನಕ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊಂತಾ ಇರಿ. ಟೇಕ್ ಕೇರ್, ಬೈ ಬಾಯ್.